ಇನ್ನು ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೈನಿಕರ ಬಂಧನವಾಗಿದೆ. ಪಾಕಿಸ್ತಾನಿ ರೇಂಜರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್ ಯೋಧರು. ರಾಜಸ್ಥಾನದ ಶ್ರೀರಂಗನಗರದಲ್ಲಿ ಪಾಕ್ ರೇಂಜರ್ ವಶಕ್ಕೆ ಪಡೆದಿದ್ದಾರೆ. ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದಿರುವಂತಹ ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೈನಿಕನ ಬಂಧನವಾಗಿದೆ. ಪಾಕಿಸ್ತಾನಿ ರೇಂಜರ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಬಿಎಸ್ಎಫ್ ಯೋಧರು. ರಾಜಸ್ಥಾನದ ಶ್ರೀಗಂಗಾನಗರದಲ್ಲಿ ಇಂತಹ ಘಟನೆಯಾಗಿರುವಂತದ್ದು. ಪಾಕ್ ರೇಂಜರ್ ಅನ್ನ ವಶಕ್ಕೆ ಪಡೆದಿದ್ದಾರೆ. ಮೊನ್ನೆಯಷ್ಟೇ ಭಾರತದ ಸೈನಿಕ ಪಾಕಿಸ್ತಾನ ಗಡಿಯನ್ನ ದಾಟಿದಂತ ಭಾರತದ ಯೋಧನನ್ನ ಕೂಡ ಈ ರೀತಿಯಾಗಿ ವಶಪಡಿಸಿಕೊಂಡಿದ್ರು. ಈಗ ಇಂಥದ್ದೇ ಘಟನೆಯಾಗಿದೆ. ರಾಜಸ್ಥಾನದಲ್ಲಿ ಪಾಕಿಸ್ತಾನಿ ಸೈನಿಕನನ್ನ ಬಂಧನ ಮಾಡಿರುವಂತದ್ದು. ಪಾಕಿಸ್ತಾನಿ ರೇಂಜರ್ ಅವರನ್ನ ಬಿಎಸ್ಎಫ್ ಯೋಧರು ವಶಕ್ಕೆ ಪಡೆದಿದ್ದಾರೆ. ಅಕ್ರಮವಾಗಿ ಭಾರತದ ಗಡಿಯನ್ನ ಪ್ರವೇಶ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಪಾಕ್ ರೇಂಜರ್ ಅನ್ನ ಬಿಎಸ್ಎಫ್ ಗಡಿ ಯೋಧರು ಬಂಧನ ಮಾಡಿರುವಂಥದ್ದು. ಕಳೆದ ವಾರ ಪಂಜಾಬ್ ಗಡಿ ಭಾಗದಲ್ಲೂ ಕೂಡ ಭಾರತದ ಯೋಧನನ್ನ ಕೂಡ ಅರೆಸ್ಟ್ ಮಾಡಿದ್ರು. ಗಡಿಯನ್ನ ಆಕಸ್ಮಿಕವಾಗಿ ದಾಟಿದ್ದಾರೆ ಅಂತ ಅವರನ್ನು ಕೂಡ ಕಳೆದ ವಾರ ಪಂಜಾಬ್ನಲ್ಲಿ ಇಂಥದ್ದೇ ಘಟನೆ ಆಗಿತ್ತು. ಈಗ ಭಾರತದ ಯೋಧ ಕೂಡ ಪಾಕಿಸ್ತಾನದಲ್ಲಿರುವಂಥದ್ದು. ಈಗ ಪಾಕಿಸ್ತಾನದ ಯೋಧ ಭಾರತದ ವಶವಾಗಿದ್ದಾನೆ. ಗಡಿ ದಾಟಿದ ಹಿನ್ನೆಲೆಯಲ್ಲಿ ಬಿಎಸ್ಎಫ್ ಯೋಧ ಅರೆಸ್ಟ್ ಮಾಡಿರುವಂಥದ್ದು. ನಮ್ಮ ಭಾರತದ ಯೋಧ ಬಿಎಸ್ಎಫ್ ಯೋಧನಿಂದ ಅರೆಸ್ಟ್ ಮಾಡಿರುವಂಥದ್ದು ಹಿನ್ನೆಲೆಯಲ್ಲಿ ರಾಜಸ್ಥಾನದಲ್ಲಿ ಪಾಕಿಸ್ತಾನದ ಸೈನಿಕ ಬಂಧನವಾಗಿರುವಂಥದ್ದು. ಒಂದು ಕಡೆ ರಾಜತಾಂತ್ರಿಕವಾಗಿ ಹಲವು ಪೆಟ್ಟುಗಳನ್ನು ಕೂಡ ಭಾರತ ಪಾಕಿಸ್ತಾನಕ್ಕೆ ಕೊಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಭಾರತದ ಗಡಿ ದಾಟಿದ ಅಂತ ಪಾಕಿಸ್ತಾನದ ಗಡಿ ದಾಟಿದ ಅಂತ ನಮ್ಮ ಯೋಧ ಪಂಜಾಬ್ನಲ್ಲಿ ಕೂಡ ಇಂಥದ್ದೇ ಘಟನೆ ಆಗಿತ್ತು. ಅವರನ್ನು ಇನ್ನೂ ಬಿಟ್ಟಿಲ್ಲ. ಈಗ ಆ ಟೈಮ್ ನಮಗೂ ಕೂಡ ಬಂದಿದೆ. ನಾವು ಕೂಡ ಅವರು ಕೂಡ ಇಂಥದ್ದೇ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ನೋಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಬೆಳವಣಿಗೆ ಏನಾಗುತ್ತೆ. ಈಗಾಗಲೇ ನಮ್ಮ ಸೈನಿಕ ಕೂಡ ಅಲ್ಲಿ ವಶವಾಗಿರುವಂಥದ್ದು ಪಾಕಿಸ್ತಾನದ ವಶದಲ್ಲಿ. ಈಗ ಪಾಕಿಸ್ತಾನದ ಸೈನಿಕ ಕೂಡ ಭಾರತದ ವಶದಲ್ಲಿದ್ದಾರೆ. ಒಂದು ಕಡೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ಎರಡೂ ದೇಶಗಳು ಯಾವ ಸಂದರ್ಭದಲ್ಲಿ ಕಾದಾಟಕ್ಕಿಳಿತವೋ ಅಥವಾ ಯುದ್ಧ ಘೋಷಣೆಯಾಗುತ್ತೋ ಅನ್ನುವ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಒಬ್ಬ ಸೈನಿಕ ಇನ್ನೊಂದು ದೇಶಕ್ಕೆ ವಶವಾಗೋದು, ಇನ್ನೊಂದು ದೇಶದ ಸೈನಿಕ ನಮ್ಮ ದೇಶಕ್ಕೆ ವಶವಾಗೋದು ಪರಿಸ್ಥಿತಿಗಳಿಗೆ ತುಂಬಾ ತಾರುಮಾರು ಆಗ್ತಾ ಇದೆ. ಒಂದು ಕಡೆ ಉದ್ವಿಗ್ನ ವಾತಾವರಣ ನಿರ್ಮಾಣವಾಗ್ತಾ ಇದೆ. ನೌಕಾಪಡೆಯಿಂದ ಕೂಡ ವಾರ್ನಿಂಗ್ ಕೂಡ ಹೋಗ್ತಾ ಇದೆ. ನೌಕಾಪಡೆಯಲ್ಲೂ ಕೂಡ ಸಮರಾಭ್ಯಾಸ ಕೂಡ ಆರಂಭವಾಗಿದೆ. ಜೊತೆಗೆ ಐಎನ್ಎಸ್ ಸೂರಜ್ ಸೇರಿದಂತೆ ಪ್ರಮುಖ ಯುದ್ಧ ನೌಕೆಗಳು ಭಾರತದ ಅರಬ್ಬಿ ಸಮುದ್ರದ ಸಮರಾಭ್ಯಾಸಕ್ಕೆ ಇಳಿತಾ ಇದೆ. ಯಾವ ಸಂದರ್ಭದಲ್ಲಿ ಯುದ್ಧ ಆಗುತ್ತೋ ಅಂತ ಎದುರು ನೋಡುವ ಸಂದರ್ಭ ಸನ್ನಿವೇಶ ಎಲ್ಲವೂ ಕೂಡ ನಿರ್ಮಾಣವಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ರಾಜಸ್ಥಾನದ ಪಾಕಿಸ್ತಾನದ ಪ್ರಜೆ ಭಾರತದ ವಶವಾಗಿರುವಂಥದ್ದು. ಪಾಕಿಸ್ತಾನಿ ರೇಂಜರ್ ಭಾರತದ ವಶವಾಗಿದ್ದಾನೆ. ನೋಡಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಬೆಳವಣಿಗೆ ಏನಾಗುತ್ತೆ, ಅಥವಾ ನಮ್ಮ ದೇಶದ ಸೈನಿಕನೇನಾದರೂ ಬಿಡ್ತಾರಾ, ಅಥವಾ ಅದು ಬಿಟ್ಟಿದ್ದ ಸಂದರ್ಭದಲ್ಲಿ ಪಾಕಿಸ್ತಾನದ ಪ್ರಜೆಯನ್ನ ಬಿಡುವ ಕಾರ್ಯ ಏನಾದರೂ ಆಗುತ್ತಾ ಅನ್ನೋದನ್ನು ಕೂಡ ಕಾದಷ್ಟೇ ನೋಡಬೇಕಾಗುತ್ತೆ.